ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾತಿ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ಮೂರ ಸೈಡಿನ ಸ್ಪೆಷಲ್ ಉಳ್ಳಾಗಡ್ಡಿ ಖಾರ ಮಾಡ್ತಾ ಇದ್ದೀನಿ. ನಮ್ಮೂರ ಸೈಡೆಲ್ಲನೂ ಮಾವಿನಕಾಯಿ ಸೀಸನ್ ಬಂದರೆ ಸಾಕು, ಈ ಉಳ್ಳಾಗಡ್ಡಿ ಖಾರ ಅಂತೂ ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಮನೆಯಲ್ಲಂತೂ. ಇವಾಗ ಇದು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ನೀವು ಒಂದ್ಸರ್ತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಬೌಲಲ್ಲಿ ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಮಾವಿನಕಾಯಿ ಇರಬೇಕು. ಮತ್ತು ಹಾಗೆ ಇನ್ನೊಂದು ಬೌಲಲ್ಲಿ ಕಡಲೆಬೇಳೆ ನೆನೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಒಂದು 4 ತಾಸು ನೆಂದರೆ ಸಾಕು. ಇವಿಷ್ಟಿದ್ರೆ ಸಾಕು. ಇವಾಗ ಉಳ್ಳಾಗಡ್ಡಿ ಖಾರ ರೆಡಿ ನೋಡಿ. ಇವಾಗ ಒಂದು ಕಲ್ಗುಣ್ನಲ್ಲಿ ನಾನು ಈಗ ನೆನೆ ಹಾಕಿರುವ ಕಡಲೆಬೇಳೆ ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುಟ್ಕೋತಾ ಇದ್ದೀನಿ. ಜಾಸ್ತಿ ಏನು ಪೇಸ್ಟ್ ಆಗೋ ಥರ ಏನು ಬೇಡ, ನುಣ್ಣಗೆ ತರಿಯಾಗಿರಬೇಕು. ಜಾಸ್ತಿ ನುಣ್ಣಗಾದರೆ ಚೆನ್ನಾಗಿರಲ್ಲ ಚಟ್ನಿ, ಅದಕ್ಕೆ ತರಿಯಾಗಿ ಕುಟ್ಕೋತಾ ಇದ್ದೀನಿ. ನಮ್ಮೂರ ಸೈಡೆಲ್ಲ ಮಾವಿನಕಾಯಿ ಸೀಸನ್ ಬಂದರೆ ಸಾಕು, ಪ್ರತಿಯೊಬ್ಬರ ಮನೆಯಲ್ಲೂ ಮಾವಿನಕಾಯಿ ಸೀಸನ್ ಮುಗಿಯೋವರೆಗೂ ಈ ಚಟ್ನಿ ಅಂತೂ ಸಖತ್ತಾಗಿರುತ್ತೆ ಅಂತ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡ್ತಾರೆ. ಹಾಗೆ ರೊಟ್ಟಿ, ಚಪಾತಿ, ಹಾಗೆ ಎಲ್ಗಡು ಬಂತು ಮಾಡ್ತೀವಿ, ಅದಕ್ಕಂತೂ ಸೂಪರ್ ಕಾಂಬಿನೇಷನು. ಅದು ಮಾಡಿದಾಗ ಕಂಪಲ್ಸರಿ ಈ ಚಟ್ನಿ ಇರಲೇಬೇಕು. ಅದಕ್ಕೆ ನಮ್ಮೂರ ಸೈಡೆಲ್ಲನೂ ಮಾಡ್ತಾರೆ. ನಿಮಗೂ ಒಂದು ಸರ್ತಿ ತೋರಿಸ್ಕೊಡೋಣ. ನೀವು ಇವಾಗ ಮಾವಿನಕಾಯಿ ಸೀಸನ್ ಎಲ್ಲ ನೀವು ಮಾಡ್ಕೊತೀರಾ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೂ ಒಂದು ಸರ್ತಿ ಟ್ರೈ ಮಾಡಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಾವಿನಕಾಯಿನೂ ಇದ್ರ ಜೊತೆಗೆ ಹಾಕಿಬಿಟ್ಟು ಇವಾಗ ಇದನ್ನೆಲ್ಲ ಕುಟ್ಕೋತಾ ಇದ್ದೀನಿ. ಈ ಕಡಲೆಬೇಳೆ ಜೊತೆ ಮಾವಿನಕಾಯಿನೂ ತರಿಯಾಗಿ ಕುಟ್ಕೊಂಡ್ರೆ ಆಯಿತು. ಇದಕ್ಕೆ ಕಾಯಿ ಮಾವಿನಕಾಯಿನೇ ನಡೆಯುತ್ತೆ, ಹಣ್ಣಾಗಿರೋದು ನಡೆಯಲ್ಲ. ಅದಕ್ಕೆ ನಮ್ಮ ಸೈಡೆಲ್ಲನೂ ಹಣ್ಣಾಗೋಕ್ಕಿಂತ ಮುಂಚೆನೇ ಕಾಯಿ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದ ತಕ್ಷಣ ಈ ಚಟ್ನಿ ಮಾಡೋಕ್ಕೆ ರೆಡಿ ಆಗ್ತಾರೆ. 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಚಿಟಿಕೆ ಅರಿಶಿಣ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗೋವರೆಗೂ ಕಲಿಸ್ತಾ ಇದ್ದೀನಿ ನೋಡಿ. ಈ ಕಡಲೆಬೇಳೆ ಮಾವಿನಕಾಯಿ ಜೊತೆಗೆ ಖಾರ, ಉಪ್ಪು, ಅರಿಶಿಣ ಎಲ್ಲನೂ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇದು ಕಲಸಿದೆಲ್ಲ ತೆಗೆದುಬಿಟ್ಟು ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಈರುಳ್ಳಿ, ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ನೋಡಿ. ರೆಡಿಯಾಗಿದೆ. ಇವಾಗ ಈರುಳ್ಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕಲಿಸಿದ್ರೆ ಆಯಿತು ನೋಡಿ, ರೆಡಿ ಆಯಿತು ನೋಡಿ. ಇದು ಎಲ್ಲ ಈ ಥರ ರೆಡಿ ಆದರೆ ಇದು ರೊಟ್ಟಿ ಜೊತೆಗೂ ಮತ್ತು ಹಾಗೆ ಚಪಾತಿ ಜೊತೆಗೂ ಆ ಕಡುಬಿನ ಜೊತೆಗಂತೂ ಇನ್ನೂ ಚೆನ್ನಾಗಿರುತ್ತೆ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ. ಇಷ್ಟಾದರೆ ಸಾಕು ನೋಡಿ. ಇವಾಗ ಇದೆಲ್ಲವೂ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು. ಈರುಳ್ಳಿ ಚಟ್ನಿ ರೆಡಿ ಆಯಿತು ನೋಡಿ. ನಮ್ಮ ಕಡೆ ಎಲ್ಲ ಉಳ್ಳಾಗಡ್ಡಿ ಖಾರ ಅಂತೀವಿ. ಈ ಥರ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲೂ ಕಾಯಿ ಮಾವಿನಕಾಯಿ ಇದ್ದರೆ ಸಾಕು, ಆರಾಮಾಗಿ ಮನೆಯಲ್ಲೇ ಒಂದು 5 ನಿಮಿಷದಲ್ಲೇ ಮಾಡ್ಕೋಬೋದು. ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ತಪ್ಪದೆ ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಮೊದಲನೇ ಸಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ, ಆಲ್ ಅಂತ ಪ್ರೆಸ್ ಮಾಡಿದ್ರೆ ಸಾಕು, ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತೀನಿ. ಹೀಗೆ ಇರಲಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟೇ ನನಗೆ ಮುಂದಿನ ವಿಡಿಯೋಗಳಿಗೆ ಸ್ಫೂರ್ತಿ. ಪ್ರಯತ್ನ ನನ್ನದು, ಪ್ರೋತ್ಸಾಹ ನಿಮ್ಮದು. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಆಲ್ ಮೈ ಫ್ರೆಂಡ್ಸ್.